ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರೆಂಟು ಕ್ರೈಸ್ಟ್ ಟ್ರಿವೆಲ್ ಮಿನಿಸ್ಟ್ರಿಗಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡುವರಾಗಿದ್ದಾರೆ ಎಂಬುದಾಗಿ ನೆನೆಸೋನಾಗಿದ್ದೇನೆ. ನಾವೆಲ್ಲರೂ ನಿಮಗಾಗಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ ಮತ್ತು ಇದರಲ್ಲಿ ಬರುವಂಥ ಸಂದೇಶಗಳನ್ನು ನೀವು ನೋಡಿ ಅನೇಕ ಜನರಿಗೆ ಇದನ್ನು ಶೇರ್ ಮಾಡೋದ್ರ ಮುಖಾಂತರವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಸೇವೆಯನ್ನು ಪ್ರೋತ್ಸಾಹಿಸಿ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನದ ದೇವರ ವಾಕ್ಯ ನೋಡುವಾಗ ಕೀರ್ತನೆಗಳು 34ನೇ ಅಧ್ಯಾಯ 10ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ. ಹೌದು, ದೇವರ ಮಕ್ಕಳೇ, ದೇವರನ್ನ ನಂಬಿದಂತಹ ಮಕ್ಕಳಿಗೆ ಯಾವ ಕೊರತೆಗಳು ಬರುವುದಿಲ್ಲ. ದೇವರನ್ನ ನಂಬಿದಂತಹ ಜನರಿಗೆ ಯಾವ ಬಾಧೆಗಳು ಬರುವುದಿಲ್ಲ, ಯಾವ ಚಿಂತೆಗಳು ಬರುವುದಿಲ್ಲ. ಯಾವಾಗ ನಮಗೆ ಕಷ್ಟಗಳು ಬರುತ್ತೆ ಎಂಬುದಾಗಿ ನೆನೆಸುವುದಾದರೆ, ಯಾವಾಗ ನಮಗೆ ಶೋಧನೆಗಳು ಬರುತ್ತೆ, ಯಾವಾಗ ನಮಗೆ ಸಮಸ್ಯೆಗಳು ಬರುತ್ತೆ, ಯಾವಾಗ ನಮ್ಮ ಕುಟುಂಬದಲ್ಲಿ ವಿರಸಗಳು ಉಂಟಾಗುತ್ತೆ ಎಂಬುದಾಗಿ ನೋಡುವಾಗ ನಾವು ದೇವರಿಗೆ ಸಮಯವನ್ನು ಕೊಡುವುದಿಲ್ಲ, ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವುದಿಲ್ಲ. ಹಾಗಾಗಿ ದೇವರಿಗೆ ನಾವು ಸಮಯನ ಕೊಡದೇ ಇದ್ದಾಗ ಮಾತ್ರ ನಮ್ಮಲ್ಲಿ ಆ ಕಷ್ಟಗಳು, ಆ ಒಂದು ಸಮಸ್ಯೆಗಳು, ಇಕ್ಕಟ್ಟುಗಳು, ಶೋಧನೆಗಳು ಬರುತ್ತವೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ, ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಬೇಕಾದ್ರೆ ನೋಡಿ, ಕರ್ತನನ್ನ ದೇವರನ್ನ ನಂಬಿದಂತಹ ಜನರಿಗೆ ಒಂದು ವೇಳೆ ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ನನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವುದಕ್ಕೂ ಕೊರತೆ ಇಲ್ಲ ಎಂಬುದಾಗಿ ದೇವರ ಅಭಯವನ್ನ ನೀಡುತ್ತಿದ್ದಾರೆ. ಪ್ರಿಯ ದೇವಜನರೇ, ಇಲ್ಲಿ ನಾವು ನೋಡುವಾಗ ಕರ್ತನ ಆಶ್ರಯದಲ್ಲಿ, ಕರ್ತನ ಸನ್ನಿಧಿಯಲ್ಲಿ, ಕರ್ತನ ಆಲಯದಲ್ಲಿ, ಕರ್ತನ ಒಂದು ಮುಂಭಾಗದಲ್ಲಿ ಪ್ರಸನ್ನತೆಯಲ್ಲಿ ನಾವು ಬೇಡಿಕೊಳ್ಳುವರಾಗಿರಬೇಕು. ನಮ್ಮ ಕೊರತೆಗಳು ಆತನ ಮುಂದೆ ಹೇಳಬೇಕು, ನಮ್ಮ ಸಮಸ್ಯೆಗಳು ಆತನ ಮುಂದೆ ಹೇಳಬೇಕು, ನಮ್ಮ ಚಿಂತೆಗಳು, ನಮ್ಮ ಭಾರಗಳು, ನಮ್ಮ ಇಕ್ಕಟ್ಟುಗಳು ಏನೇನಿದೆ, ನಮ್ಮ ಎಲ್ಲ ಶೋಧನೆಗಳು ದೇವರ ಮುಂದೆ ನಾವು ಹೇಳ್ಕೊಳ್ಬೇಕು. ನಾವೇನ್ ಮಾಡ್ತೀರಂದ್ರೆ, ದೇವರ ಮುಂದೆ ನಾವು ಹೇಳ್ಕೊಳ್ಳೋದಿಲ್ಲ, ನಾವು ಪಕ್ಕದ ಮನೆಯವ್ರ ಮುಂದೆ ಹೇಳ್ಕೊಂತೀರಿ, ಸ್ನೇಹಿತರ ಹತ್ರ ಹೇಳ್ಕೊಂತೀರಿ, ಮತ್ತು ಲೋಕದ ಜನಗಳ ಸಂಗಡ ನಾವು ಅದನ್ನೆಲ್ಲ ಹಂಚ್ಕೊಳ್ತೀರಿ. ಪ್ರಿಯ ಜನರೇ, ಹಾಗೆ ಮಾಡೋದ್ರಿಂದ ನಮ್ಮ ಒಂದು ಗುಟ್ಟುಗಳು, ಮನೆಯ ಗುಟ್ಟುಗಳು, ನಮ್ಮ ಒಂದು ಸಮಸ್ಯೆಗಳೇನಾಗುತ್ತಂದ್ರೆ ಎಲ್ಲ ಜನರಿಗೂ ತಿಳಿಯುವಂತೆ ಆಗುತ್ತದೆ ಮತ್ತು ನಮ್ಮ ಜೀವನ ಬೀದಿಗೆ ಬರುತ್ತೆ. ಪ್ರಿಯ ದೇವ ಜನರೇ, ನಿಮ್ಮ ಕೊರತೆಗಳು, ನಿಮ್ಮ ಸಮಸ್ಯೆಗಳು, ನಿಮ್ಮ ಇಕ್ಕಟ್ಟುಗಳು, ಬಾಧೆಗಳು ಏನೇ ಇದ್ರೂ ಸಹ ನೀವೇನ್ ಮಾಡ್ಬೇಕು? ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳಿರಿ, ದೇವರ ಮುಂದೆ ಬೇಡಿಕೊಳ್ಳಿರಿ. ನನ್ನ ಮುಂದೆ ಏನು ಇಲ್ಲಿ ವಾಕ್ಯದಲ್ಲಿ ಹೇಳು ಪ್ರಕಾರವಾಗಿ, ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾವು, ನನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಂತಹ ಜನರಿಗೆ ಯಾವುದಕ್ಕೂ ಕೊರತೆ ಇಲ್ಲ ಎಂಬುದಾಗಿ. ಆ ಕೊರತೆಗಳು ನಿಮ್ಮಿಂದ ಎಲ್ಲವೂ ಲಯವಾಗಲಿ, ಆ ಸಮಸ್ಯೆಗಳು ಲಯವಾಗಲಿ, ಆ ಚಿಂತೆಗಳು ದೂರವಾಗಲಿ, ಆ ಇಕ್ಕಟ್ಟುಗಳು ಲಯವಾಗಲಿ, ನಿಮ್ಮ ಹಣದ ಸಮಸ್ಯೆಗಳು ಎಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವೂ ಲಯವಾಗಲಿ. ಪ್ರಿಯ ದೇವಜನರೇ, ಈ ಸಂದೇಶವನ್ನು ನೋಡುತ್ತಿದ್ದಂತಹ ನಿಮ್ಮೆಲ್ಲರಿಗೂ ದೇವರು ಅಭಯ ಹಸ್ತವನ್ನ ನೀಡುತ್ತಿದ್ದಾನೆ. ನಿಮ್ಮ ಸಮಸ್ಯೆಗಳು ಇಂದಿಗೆ ಲಯವಾಗುತ್ತಿದೆ. ಈ ನಿಮ್ಮ ಕಷ್ಟಗಳು, ನಿಮ್ಮ ಕಣ್ಣೀರುಗಳು, ನಿಮ್ಮ ಇಕ್ಕಟ್ಟುಗಳು, ಶೋಧನೆ ಏನೇನಿದೆಯೋ ಎಲ್ಲವೂ ಲಯವಾಗಲಿದೆ. ಯಾವಾಗ? ದೇವರ ಸನ್ನಿಧಿಯಲ್ಲಿ ಬೇಡಿಕೊಂಡಾಗ. ನೀವು ಕಣ್ಣೀರಿಡ್ರಿ, ನೀವು ಗೋಳಾಡ್ರಿ, ನೀವು ಅಳಿರಿ, ಏನು ಬೇಕಾದ್ರೂ ನೀವೆಲ್ಲಿ ಮಾಡಬೇಕು? ದೇವರ ಮುಂದೆ ಮಾಡಬೇಕು, ದೇವರ ಆಲಯದಲ್ಲಿ ಮಾಡಬೇಕು, ದೇವರ ಸನ್ನಿಧಿಯಲ್ಲಿ ಮಾಡಬೇಕು. ಹಾಗ ಮಾಡಿದಾಗ ಮಾತ್ರ ಅದಕ್ಕೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವನಾಗಿದ್ದಾನೆ. ನಾವು 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೀರಿ, ನಾವು ಪ್ರಾರ್ಥನೆ ಮಾಡುವಾಗ ಆತನಲ್ಲಿ ನೋಡ್ತಾರೆ ಅಂದ್ರೆ ಪರಲೋಕದಿಂದ ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾನೆ ಎಂಬುದಾಗಿ. ಹೌದು, ನಾವು ಬೇಡುವಾಗ ಆತನು ಪರಲೋಕದಿಂದ ನಮ್ಮ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಾನೆ. ಕೆಲವೊಂದು ಸಾರಿ ನಾವು ದೇವರ ಹತ್ರ, ದೇವರಿಗೆ ಕಿವಿ ಇಲ್ಲ, ದೇವರಿಗೆ ಕಣ್ಣಿಲ್ಲ, ದೇವ್ರು ನಮ್ಮನ್ನು ನೋಡೋದಿಲ್ಲ, ದೇವರಿಗೆ ಕೇಳಿಸೋದಿಲ್ಲ, ಯಾಕಪ್ಪ ನಾವು ದೇವರ ಹತ್ರ ಕೇಳಬೇಕೆಂಬುದಾಗಿ ನಾವು ದೇವರನ್ನ ಬಿಟ್ಟು ಎಲ್ಲ ಜನಗಳ ಹತ್ರ ನಮ್ಮ ಕಷ್ಟಗಳನ್ನ, ನಮ್ಮ ಸಮಸ್ಯೆಗಳನ್ನ, ನಮ್ಮ ಇಕ್ಕಟ್ಟುಗಳನ್ನ ಹೇಳ್ಕೊಂಡು ಬರ್ತೀರಿ. ಈ ಸಂದೇಶ ನೋಡುತ್ತಾ ಪ್ರಿಯ ದೇವಜನರೇ, ನೀವತ್ತು ಸಮಸ್ಯೆಯಲ್ಲಿ ಇರಬಹುದು, ಇವತ್ತು ನೀವು ಕಷ್ಟದಲ್ಲಿರ್ಬೋದು, ನೀವು ಶೋಧನೆಯಲ್ಲಿ ಇರಬಹುದು, ನೀವು ಇಕ್ಕಟ್ಟಿನಲ್ಲಿ ಇರಬಹುದು. ಆದ್ರು ಹಿಂದೆ ನೀವು ದೇವರ ಪಾದದ ಬಳಿಯಲ್ಲಿ ಬರ್ರಿ, ನಿಮ್ಮನ್ನ ನೀವು ತಗ್ಗಿಸಿಕೊಳ್ರಿ, ಪಶ್ಚಾತ್ತಾಪ ಪಡ್ರಿ, ಕಣ್ಣೀರಿಡ್ರಿ, ಗೋಳಾಡ್ರಿ, ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳಿರಿ. ವಾಕ್ಯ ಹೇಳುವ ಪ್ರಕಾರವಾಗಿ ದೇವರು ನಮಗೆ ಅಭಯ ಹಸ್ತವನ್ನ ನೀಡುತ್ತಿದ್ದಾರೆ. ಈ ನನ್ನ ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಎಂಬುದಾಗಿ. ಎಲ್ಲ ಕೊರತೆಗಳು ಇಂದಿಗೆ ಲಯವಾಗಲಿ, ಎಲ್ಲ ಸಮಸ್ಯೆಗಳು ಇಂದಿಗೆ ಲಯವಾಗಲಿ, ಎಲ್ಲ ಬಾಧೆಗಳು, ಎಲ್ಲ ಹಣದ ಸಮಸ್ಯೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಲಿ ಎಂಬುದಾಗಿ ಈ ಮುಖಾಂತರವಾಗಿ ನಾನು ವಾಕ್ಯವನ್ನ ನಾನು ಹೇಳುವನಾಗಿದ್ದೇನೆ. ಇದು ಕರ್ತನು ಕೊಟ್ಟಂತಹ ವಾಕ್ಯ, ಕರ್ತನು ಕೊಟ್ಟಂತಹ ಸಂದೇಶ, ಕರ್ತನು ಕೊಟ್ಟಂತಹ ಒಂದು ಆಜ್ಞೆ ಆಗಿದೆ. ಇದನ್ನು ನಾವು ಗೌರವಿಸೋಣ, ಕಾಪಾಡಿಸೋಣ ಮತ್ತು ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ನಡೆಯೋಣ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು.